Good morning to you all. Myself Pratibha KR, Assistant Professor of Economics. In the last class, I have discussed about what is national income, what are the definitions about national income, meaning and definition of national income, then concepts of national income, difficulties in the measurement of national income and significance of national income. Today in this session, I would like to present the concept of income and employment theories or theories of income and employment. In this concept, especially I would like to concentrate on classical theory of employment and JBC's law of market. That too, I would like to concentrate on introduction to classical economics or introduction to classical theory, then concept of full employment and what are the important assumptions based classical theory of employment. ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ. ಈ ಒಂದು ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಕುರಿತು ಮಂಡನೆ ಮಾಡುವಾಗ ಈ ಸಿದ್ಧಾಂತಕ್ಕೆ ಇರುವಂತಹ ಪ್ರಮುಖವಾದಂತಹ ಕಲ್ಪನೆಗಳು, ಈ ಸಿದ್ಧಾಂತ ಆಧರಿಸಿರುವಂತಹ ಪ್ರಮುಖವಾದಂತಹ ಕಲ್ಪನೆಗಳು, ಹಾಗೆಯೇ ಈ ಸಿದ್ಧಾಂತದ ಅತ್ಯಂತ ಪ್ರಮುಖವಾದಂತಹ ಪರಿಕಲ್ಪನೆಯಾದಂತಹ ಪೂರ್ಣ ಉದ್ಯೋಗ ಪರಿಕಲ್ಪನೆ ಹಾಗೂ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತಕ್ಕೆ ಇರುವಂತಹ ಒಂದು ಇಂಟ್ರಡಕ್ಟರಿ ಫ್ಯಾಕ್ಟರ್ ಅಂತ ಹೇಳಿದ್ವಿ. ಪೀಠಿಕೆಯನ್ನು ನಾನು ಇಲ್ಲಿ ಅನಲೈಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೀಗಾಗಲೇ ಅರ್ಥಶಾಸ್ತ್ರದ ಇತಿಹಾಸವನ್ನು ಗಮನಿಸಿದಾಗ 1929 ಅಮೆರಿಕಾದ ಅರ್ಥವ್ಯವಸ್ಥೆಯಲ್ಲಿ ಗ್ರೇಟ್ ಡಿಪ್ರೆಷನ್ ಇನ್ ಅಮೆರಿಕನ್ ಎಕಾನಮಿ ಅಂತ ಹೇಳಿದ್ವಿ. ಯು ಕ್ಯಾನ್ ಸಿ ಗ್ರೇಟ್ ಡಿಪ್ರೆಷನ್ ಇನ್ ಅಮೆರಿಕನ್ ಎಕಾನಮಿ. 29ರಲ್ಲಿ ಅಮೆರಿಕಾದಲ್ಲಿ ಸಂಭವಿಸಿದಂತಹ ಘೋರ ಆರ್ಥಿಕ ಮುಗ್ಗಟ್ಟು ಬಹುಬೇಗ ವಿಶ್ವವ್ಯಾಪಿ ಲಕ್ಷಣವನ್ನ ಪಡೆಯುವ ಮೂಲಕ ಇಡೀ ವಿಶ್ವವೇ ಮುಗ್ಗಟ್ಟಿನಿಂದ ತತ್ತರಿಸುವಂತಾಯಿತು. ಆಗ ಸಾಂಪ್ರದಾಯ ಪಂಥದವರು ಪ್ರತಿಪಾದಿಸಿದಂತಹ ಪೂರ್ಣ ಉದ್ಯೋಗ ಪರಿಕಲ್ಪನೆಯು ಆಲ್ಮೋಸ್ಟ್ ಆಲ್ ಸಾಂಪ್ರದಾಯ ಪಂಥದ ಚಿಂತನೆಯು ಹುರುಳಿಲ್ಲದ ಚಿಂತನೆ, ಅವಾಸ್ತವಿಕ ಚಿಂತನೆ, ಸತ್ಯಕ್ಕೆ ದೂರವಾದಂತಹ ಚಿಂತನೆ ಎಂಬ ಅಂಶ ಸಾಬೀತಾದಾಗ ಇಂತಹ ಮುಗ್ಗಟ್ಟಿನ ಕಾಲಾವಧಿಯಲ್ಲಿ JM ಕೇನ್ಸ್ ರವರ ಸುಪ್ರಸಿದ್ಧ ಗ್ರಂಥ ದ ಜನರಲ್ ಥಿಯರಿ ಆನ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ, ಆ ಒಂದು ಗ್ರಂಥದ ಪ್ರಕಟಣೆಯೊಂದಿಗೆ ಉದ್ಯೋಗ ಮತ್ತು ಆದಾಯ ಸಿದ್ಧಾಂತದ ಅಧ್ಯಯನಕ್ಕೆ ಹೆಚ್ಚಿನ ಮಹತ್ವ ದೊರಕಿತು ಎಂಬ ಅಂಶವನ್ನು ನಾವಲ್ಲಿ ಗಮನಿಸ್ತೇವೆ. ಸೊ ಹಾಗಾಗಿ ಈ ಉದ್ಯೋಗ ಮತ್ತು ಆದಾಯ ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಎರಡು ಸಿದ್ಧಾಂತಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೇವೆ. ಒನ್ ಈಸ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ದೆನ್ ಅದರ್ ಒನ್ ಈಸ್ Keynesian theory of employment. In the concept of classical theory of employment, we can see which are the important classical school economists, what are the features, assumptions, the concept of full employment. Okay? Then ಸಾಂಪ್ರದಾಯ ಪಂಥ ಎಂದರೇನು? ಈ ಸಾಂಪ್ರದಾಯ ಪಂಥದ ಪ್ರಮುಖ ಅರ್ಥಶಾಸ್ತ್ರಜ್ಞರು ಯಾರು? ಹಾಗೆಯೇ ಸಾಂಪ್ರದಾಯ ಪಂಥದ ಪ್ರಮುಖ ಪರಿಕಲ್ಪನೆಯಾದಂತಹ ಪೂರ್ಣ ಉದ್ಯೋಗ ಎಂದರೇನು? ಹಾಗೆ ಈ ಸಿದ್ಧಾಂತದ ಪ್ರಮುಖ ಕಲ್ಪನೆಗಳನ್ನು ನಾನಿಲ್ಲಿ ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ದೆನ್ ಸಾಂಪ್ರದಾಯ ಪಂಥ ಎಂದರೆ ವಾಟ್ ಈಸ್ ಕ್ಲಾಸಿಕಲ್ ಸ್ಕೂಲ್, ವಿಚ್ ಆರ್ ದಿ ಇಂಪಾರ್ಟೆಂಟ್ ಕ್ಲಾಸಿಕಲ್ ಎಕಾನಮಿಸ್ಟ್. 18ನೇ ಶತಮಾನದಲ್ಲಿ 18th century group of economic thinkers in 18th century, 18ನೇ ಶತಮಾನದಲ್ಲಿ ಉದಯಿಸಿದಂತಹ ಒಂದು 18ನೇ ಶತಮಾನದಲ್ಲಿ ಇದ್ದಂತಹ ಆರ್ಥಿಕ ಚಿಂತಕರ ಗುಂಪನ್ನೇ ಸಾಂಪ್ರದಾಯ ಪಂಥ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಓಕೆ, ಗ್ರೂಪ್ ಆಫ್ ಎಕನಾಮಿಕ್ ಥಿಂಕರ್ಸ್. Adam Smith is called founder of classical school. He is also called father of economics and founder of classical school. Adam Smith ರವರನ್ನ ಸಾಂಪ್ರದಾಯ ಪಂಥದ ಸಂಸ್ಥಾಪಕ ಅಂತ ಹೇಳ್ತೇವೆ, ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ತೇವೆ. ಯಾಕೆ ಕ್ಲಾಸಿಕಲ್ ಸ್ಕೂಲ್ ಅಂತ ಹೇಳ್ತೇವೆ? ಹಾಗಾದ್ರೆ ಸಾಂಪ್ರದಾಯ ಪಂಥದ ಪ್ರಮುಖ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಅಲ್ಲಿ ನೋಡ್ತಾ ಹೋದಾಗ
ಅಡಮ್ ಸ್ಮಿತ್ ಹಾಕಿಕೊಟ್ಟಂತಹ ದಾರಿಯಲ್ಲಿಯೇ ಇತರೆ ಅರ್ಥಶಾಸ್ತ್ರಜ್ಞರು ಕೂಡ ಅಡಮ್ ಸ್ಮಿತ್ನ ಚಿಂತನೆಯಲ್ಲಿ ಅದಮ್ಯ ವಿಶ್ವಾಸ ವ್ಯಕ್ತಪಡಿಸುವುದರ ಮೂಲಕ ವೈಜ್ಞಾನಿಕವಾಗಿ ಪ್ರಶ್ನಿಸದೆ ಆತನ ಚಿಂತನೆಯಲ್ಲಿ ಅದಮ್ಯ ವಿಶ್ವಾಸ ವ್ಯಕ್ತಪಡಿಸಿ ಅವರೂ ಕೂಡ ಅದೇ ಹಾದಿಯಲ್ಲಿ ತಮ್ಮ ಚಿಂತನೆಯನ್ನ ಮಂಡಿಸಿದ್ದರಿಂದ ಫಾಲೋಯರ್ಸ್ ಆಫ್ ಅಡಮ್ ಸ್ಮಿತ್. ಓಕೆ, ಸೊ ಹೀಗೆ ಒಬ್ಬ ಹಾಕಿಕೊಟ್ಟ ದಾರಿಯಲ್ಲಿ ಇತರೆ ಅರ್ಥಶಾಸ್ತ್ರಜ್ಞರು ಕೂಡ ತಮ್ಮ ಚಿಂತನೆಯನ್ನ ಮಂಡಿಸಿ ಒಂದು ಅರ್ಥಶಾಸ್ತ್ರದ ಕ್ರಮಬದ್ಧವಾದ ಅಧ್ಯಯನ ಪ್ರಾರಂಭವಾಗಿದ್ದು ಯಾರಿಂದ? ಒಂದು ಅಡಮ್ ಸ್ಮಿತ್ ರವರಿಂದ ಎಂಬ ಅಂಶವನ್ನು ನಾವು ನೋಡ್ತೇವೆ. ಹಾಗಾಗಿ ಅಡಮ್ ಸ್ಮಿತ್ ಅಂಡ್ ಹಿಸ್ ಫಾಲೋಯರ್ಸ್ ಈಸ್ ಕಾಲ್ಡ್ ಕ್ಲಾಸಿಕಲ್ ಸ್ಕೂಲ್. ಅಡಮ್ ಸ್ಮಿತ್ ಮತ್ತು ಆತನ ಅನುಯಾಯಿಗಳನ್ನ, ಆ ಗುಂಪನ್ನ, ಆರ್ಥಿಕ ಚಿಂತಕರ ಗುಂಪನ್ನ ಸಾಂಪ್ರದಾಯವಾದಿಗಳು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಯಾರು ಇಂಪಾರ್ಟೆಂಟ್ ಕ್ಲಾಸಿಕಲ್ ಸ್ಕೂಲ್ ಎಕಾನಮಿಸ್ಟ್ ಯಾರು ಅಂತ ನೋಡಿದಾಗ ಅಲ್ಲಿ ಅಡಮ್ ಸ್ಮಿತ್ ನಿಂದ ಮೊದಲುಗೊಂಡು ಅಡಮ್ ಸ್ಮಿತ್, ಓಕೆ, ದೆನ್ ಡೇವಿಡ್ ರಿಕಾರ್ಡೋ, ಎ.ಸಿ. ಪಿಗು, ಆಲ್ಫ್ರೆಡ್ ಮಾರ್ಷಲ್, ದೆನ್ ಜೆ.ಬಿ.ಸೆ ಸೀನಿಯರ್, ದೆನ್ ಎಡ್ಜ್ವರ್ತ್, ಪೆರೆಟೋ ಇತ್ಯಾದಿ ಪ್ರಮುಖ ಸಾಂಪ್ರದಾಯ ಪಂಥದ ಟಿ.ಆರ್. ಮಾಲ್ಥಸ್ ಈಸ್ ಆಲ್ಸೋ ಕಾಲ್ಡ್ ಕ್ಲಾಸಿಕಲ್ ಎಕಾನಮಿಸ್ಟ್. ಅದರಲ್ಲಿ ಪಿಗು ಮತ್ತು ಮಾರ್ಷಲ್ ಅನ್ನ ನಿಯೋ ಕ್ಲಾಸಿಕಲ್ ಎಕಾನಮಿಸ್ಟ್ ಅಂತೇವೆ. ಅದನ್ನ ಆಮೇಲೆ ಅನಲೈಸ್ ಮಾಡೋಣ. ವೈ ವಿ ಕ್ಯಾನ್ ಕಾಲ್ ಪಿಗು ಅಂಡ್ ಮಾರ್ಷಲ್ ಆಸ್ ನಿಯೋ ಕ್ಲಾಸಿಕಲ್ ಎಕಾನಮಿಸ್ಟ್ ಅಂತ. ಅಲ್ಲಿ ಅದೇನೇ ಇದ್ರೂ ಕೂಡ ಈ ಎಲ್ಲ ಆರ್ಥಿಕ ಚಿಂತಕರ ಗುಂಪನ್ನ ಅಲ್ಲಿ ಸಾಂಪ್ರದಾಯ ಪಂಥ ಎಂಬ ಪದಗುಚ್ಛವನ್ನ ಮೊದಲ ಬಾರಿ ಬಳಸಿದಂತ ಅರ್ಥಶಾಸ್ತ್ರಜ್ಞ ಕಾರ್ಲ್ ಮಾರ್ಕ್ಸ್ ಡೇವಿಡ್ ರಿಕಾರ್ಡೋವರೆಗೆ ಬರುವಂತ ಅರ್ಥಶಾಸ್ತ್ರಜ್ಞರ ಗುಂಪನ್ನ ಸಾಂಪ್ರದಾಯವಾದಿಗಳು ಅಂತ ಹೇಳ್ತಾರೆ. ಆದ್ರೆ ಜೆ.ಎಂ. ಕೇನ್ಸ್ನ ಪ್ರಕಾರ ಡೇವಿಡ್ ರಿಕಾರ್ಡೋ ನಂತರ ಬಂದಂತ ಅರ್ಥಶಾಸ್ತ್ರಜ್ಞರನ್ನು ಕೂಡ ಜೆ.ಎಂ. ಕೇನ್ಸ್ ಸಾಂಪ್ರದಾಯವಾದಿಗಳು ಅಥವಾ ಪಂಥ ಎಂಬುದಾಗಿ ಕರೆದಿರುವಂತದ್ದನ್ನ ನೋಡ್ತೇವೆ. ಅದೇನೇ ಇದ್ರೂ ಕೂಡ ಈ ಎಲ್ಲ ಆರ್ಥಿಕ ಚಿಂತಕರ ಗುಂಪನ್ನ ಸಾಂಪ್ರದಾಯ ಪಂಥ ಎಂಬುದಾಗಿ ಹೇಳ್ತೀವಿ. ಇದನ್ನ ಪ್ರಾಚೀನ ಪಂಥ ಎಂದು ಸಹ ಕರೆಯಲಾಗಿದೆ. ಈಗ ಸಮ್ ಇಂಟ್ರಡಕ್ಷನ್, ಸಾಂಪ್ರದಾಯ ಪಂಥಕ್ಕೆ ಇರುವಂತಹ ಒಂದು ಪೀಠಿಕೆ ಹಾಗೂ ಪ್ರಮುಖ ಅರ್ಥಶಾಸ್ತ್ರಜ್ಞರು ಯಾರು ಎಂಬುದನ್ನಲ್ಲಿ ಅನಲೈಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ದ ಕಾನ್ಸೆಪ್ಟ್ ಆಫ್ full employment. The concept of full employment. Then full employment ಅಂದ್ರೆ ಏನು ಅಂತ? What is full employment? ಲಭ್ಯವಿರುವ ಮಾನವ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳಿಗೆ ಪೂರ್ಣ ಪ್ರಮಾಣದ ಉದ್ಯೋಗವಿರುವಂತಹ ಸ್ಥಿತಿಯನ್ನ ಪೂರ್ಣ ಉದ್ಯೋಗ ಅಂತ ಹೇಳಿ. ಆಲ್ಮೋಸ್ಟ್ ಆಲ್ ಕ್ಲಾಸಿಕಲ್ ಎಕಾನಮಿಸ್ಟ್ ತಮ್ಮ ಸಿದ್ಧಾಂತವನ್ನ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ, ಆರ್ಥಿಕತೆಯಲ್ಲಿ ಯಾವಾಗಲೂ ಪೂರ್ಣ ಉದ್ಯೋಗ ಮಟ್ಟ ನೆಲೆಸಿರುತ್ತದೆ ಎಂಬ ಕಲ್ಪನೆಯನ್ನು ಆಧರಿಸಿ ಮಂಡಿಸಿದ್ದಾರೆ. ಇವರ ಪ್ರಕಾರ ಆರ್ಥಿಕತೆಯಲ್ಲಿ ಯಾವುದೇ ಕಾರಣಕ್ಕೂ ನಿರುದ್ಯೋಗವಿರಲು ಸಾಧ್ಯವಿಲ್ಲ. ಸ್ವಇಚ್ಛೆಯ ಅಥವಾ ಐಚ್ಛಿಕ ನಿರುದ್ಯೋಗವಿರಬಹುದೇ ವಿನಃ ಅನೈಚ್ಛಿಕ ನಿರುದ್ಯೋಗವಿರಲು ಸಾಧ್ಯವಿಲ್ಲ. Okay, we can see according to classical economists, we can see voluntary unemployment, but we can't see involuntary unemployment ಅಂತ ಹೇಳಿದ್ರು. ಐಚ್ಛಿಕ ನಿರುದ್ಯೋಗ ಅಥವಾ ಸ್ವಇಚ್ಛೆಯ ನಿರುದ್ಯೋಗ ಕಾಣಲು ಸಾಧ್ಯ. ಅಂದ್ರೆ ಸಾಕಷ್ಟು ಉದ್ಯೋಗಾವಕಾಶಗಳು ಲಭ್ಯವಿದ್ದರೂ ಕೂಡ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಲು, ಕೆಲಸ ಮಾಡಲು ಸಿದ್ಧವಿಲ್ಲದೆ ಇರುವಂತಹ ಸ್ಥಿತಿಯನ್ನ ಸ್ವಇಚ್ಛೆಯ ನಿರುದ್ಯೋಗ ಅಥವಾ ಐಚ್ಛಿಕ ನಿರುದ್ಯೋಗ ಅಂತ ಹೇಳ್ತೀವಿ. ಇದು ಸರ್ಕಾರದ ಸಮಸ್ಯೆ ಅಲ್ಲ. ಅವನೇ ಇಷ್ಟಪಟ್ಟು ನಿರುದ್ಯೋಗಿ ಆಗಿರುವಂಥದ್ದು ಸರ್ಕಾರದ ಸಮಸ್ಯೆ ಅಲ್ಲ. ಯಾವುದಪ್ಪ ಸರ್ಕಾರಕ್ಕೆ ಸಮಸ್ಯೆ? ಅನೈಚ್ಛಿಕ ನಿರುದ್ಯೋಗ. ವಾಟ್ ಈಸ್ involuntary unemployment? He is ready to work, but he can't get sufficient employment opportunities. ಸೊ ಆರ್ಥಿಕತೆಯಲ್ಲಿ ಅನೈಚ್ಛಿಕ ನಿರುದ್ಯೋಗವಿದೆ ಎಂದರೆ ಅದು ಆರ್ಥಿಕತೆಯ ಸಮಸ್ಯೆ, ಸರ್ಕಾರಕ್ಕೆ ಬಹುದೊಡ್ಡ ಸಮಸ್ಯೆ ಎಂಬುದಾಗಿ ಹೇಳ್ತೀವಿ. ಸಾಂಪ್ರದಾಯವಾದಿಗಳ ಪ್ರಕಾರ ಯಾವುದೇ ಕಾರಣಕ್ಕೂ ನಿರುದ್ಯೋಗವಿರಲು ಸಾಧ್ಯವಿಲ್ಲ ಎಂಬುದನ್ನು ಹೇಳುವಂಥದ್ದು ಇವರ ಪ್ರಕಾರ. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕಾನಮಿಸ್ಟ್, unemployment is abnormal situation and full employment is normal situation. ಯಾವಾಗಲೂ ಎಲ್ಲೆಂದರಲ್ಲಿ ಕಂಡುಬರುವಂತಹ ಸನ್ನಿವೇಶ, ಸಾಮಾನ್ಯ ಸನ್ನಿವೇಶ ಎಂದರೆ ಪೂರ್ಣ ಉದ್ಯೋಗ ಸಮತೋಲನ. ಅಂದ್ರೆ ಲಭ್ಯವಿರುವ ಮಾನವ ಹಾಗೂ ನೈಸರ್ಗಿಕ ಸಂಪನ್ಮೂಲ, ಅಂದ್ರೆ ಉತ್ಪಾದಕ ಸಂಪನ್ಮೂಲಗಳಿಗೆ ಪೂರ್ಣ ಪ್ರಮಾಣದ ಉದ್ಯೋಗ ಲಭ್ಯವಿರುವಂಥದ್ದನ್ನ ಪೂರ್ಣ
ಪೂರ್ಣ ಉದ್ಯೋಗ ಎಂಬುದಾಗಿ ಅರ್ಥೈಸ್ತಾ ಹೋಗ್ತಾರೆ. ಸೊ ಹೀಗೆ ಇವರ ಪ್ರಕಾರ ಆಕಸ್ಮಿಕವಾಗಿ ಆರ್ಥಿಕ ಚಟುವಟಿಕೆಗಳ ಕಾರ್ಯಾಚರಣೆಯಿಂದಾಗಿ, ಬಿಕಾಸ್ ಆಫ್ operation of economic activities, we can see sometimes in short term we can see involuntary unemployment, ಆಕಸ್ಮಿಕವಾಗಿ ಅನೈಚ್ಛಿಕ ನಿರುದ್ಯೋಗ ಸಂಭವಿಸಬಹುದು, ಆದರೆ ಅದು ತಾತ್ಕಾಲಿಕವೇ ಹೊರತು ಶಾಶ್ವತವಲ್ಲ. That is only temporary one, not permanent one. In the long run, economy was moving towards what? Full employment, equilibrium according to ಕ್ಲಾಸಿಕಲ್ ಎಕಾನಮಿಸ್ಟ್ ಅಂತಲ್ಲಿ ನೋಡ್ತಾ ಹೋಗ್ತೇವೆ. ಹೀಗೆ ಒಟ್ಟಾರೆಯಾಗಿ ಇಡೀ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವು ಪೂರ್ಣ ಉದ್ಯೋಗ ಎಂಬ ಕಲ್ಪನೆಯ ಅಡಿಗಲ್ಲಿನ ಮೇಲೆ ಕಟ್ಟಲ್ಪಟ್ಟಿತು ಎಂಬುದು ಇವರ ಪ್ರಕಾರ. ನಿರುದ್ಯೋಗ ಎಂಬುದು ತಾತ್ಕಾಲಿಕವೇ ಹೊರತು ಶಾಶ್ವತವಲ್ಲ. ನಿರುದ್ಯೋಗ ಎಂಬುದು ಒಂದು ಅಸಾಮಾನ್ಯ ಸನ್ನಿವೇಶ, ಪೂರ್ಣ ಉದ್ಯೋಗ ಎಂಬುದು ಒಂದು ಸಾಮಾನ್ಯ ಸನ್ನಿವೇಶ. ಸೊ ಹಾಗೆಯೇ ಇಂಟ್ರಡಕ್ಷನ್ ಟು ಕ್ಲಾಸಿಕಲ್ ಸ್ಕೂಲ್ ಹೇಳುವಾಗ, ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕಾನಮಿಸ್ಟ್ there will be full employment equilibrium in the economy. Okay, then the classical believed in laissez-faire economy ಅನ್ನುವಂಥದ್ದು. Okay, then ಇಷ್ಟು ಪೂರ್ಣ ಉದ್ಯೋಗ ಸಮತೋಲನ ಅನ್ನುವಂತಹ ಅಂಶದಲ್ಲಿ ನೋಡ್ತಾ ಹೋಗ್ತೀವಿ. ಪ್ರೊಫೆಸರ್ ಲರ್ನರ್ ಎಂಬ ಅರ್ಥಶಾಸ್ತ್ರಜ್ಞ ಇದನ್ನ ಡಿಫೈನ್ ಮಾಡಿದ್ರು. ಅಕಾರ್ಡಿಂಗ್ ಟು ಲರ್ನರ್, full employment is a situation in which all those who are able to and want to work at the existing rate of wage get work without any undue difficulty. Okay, existence of full employment in the economy. Full employment was a normal situation and any deviations from this regarded as abnormal according to classical economist. ಯಾವುದೇ ಕಾರಣಕ್ಕೂ ಈ ಪೂರ್ಣ ಉದ್ಯೋಗ ಸಮತೋಲನವು ಒಂದು ಜರುಗುವ ಮೂಲಕ ಅಸಮತೋಲನವೇರ್ಪಟ್ಟರೆ ಅದು ತಾತ್ಕಾಲಿಕ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಹೀಗೆ ಪೂರ್ಣ ಉದ್ಯೋಗ ಪರಿಕಲ್ಪನೆಯನ್ನ ಅಲ್ಲಿ ಅದರ ಅರ್ಥ ವಿವರಣೆಯಲ್ಲಿ ನೋಡ್ತಾ ಹೋದ್ವಿ. ಈಗ ವಾಟ್ ಆರ್ ದ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್? ಓಕೆ, assumptions of classical theory of employment. ಅದರಲ್ಲಿ first and foremost assumptions of classical theory of employment is, according to classical economist, every consumer always acts rationally. Okay, ಪ್ರತಿಯೊಬ್ಬ ಅನುಭೋಗಿಯು ಯಾವಾಗಲೂ ವೈಚಾರಿಕತೆಯಿಂದ ವರ್ತಿಸುತ್ತಿರುತ್ತಾನೆ. ಓಕೆ, ಅನುಭೋಗಿಯ ಮುಖ್ಯ ಉದ್ದೇಶ ಏನಪ್ಪಾ? he always try to get maximum satisfaction with his limited income. ಪ್ರತಿಯೊಬ್ಬ ಅನುಭೋಗಿಯ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ತನ್ನ ಮಿತವಾದ ಆದಾಯದಿಂದ ಗರಿಷ್ಠ ತೃಪ್ತಿಯನ್ನು ಪಡೆಯಬೇಕೆಂದು ಪ್ರಯತ್ನಿಸುತ್ತಿರುತ್ತಾನೆ. ಓಕೆ, every man who wants to get rational, who wants to get maximum satisfaction. Okay, ಇದು ಒಂದು ಪ್ರಮುಖವಾದಂತಹ ಕಲ್ಪನೆ. ಪ್ರತಿಯೊಬ್ಬ ವ್ಯಕ್ತಿಯು ವೈಚಾರಿಕತೆಯಿಂದ ವರ್ತಿಸುತ್ತಿರುತ್ತಾನೆ. ಈತನ ಮುಖ್ಯ ಉದ್ದೇಶ ಗರಿಷ್ಠ ತೃಪ್ತಿ ಪಡೆಯುವುದು, ಗರಿಷ್ಠ ತೃಪ್ತಿ, ಮ್ಯಾಕ್ಸಿಮೈಸೇಷನ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ದೆನ್ ಎರಡನೆಯ ಕಲ್ಪನೆ laissez-faire policy. There is laissez-faire capitalist economy. Laissez-faire capitalist economy. Almost all classical economists ಬಂಡವಾಳಶಾಹಿ ವ್ಯವಸ್ಥೆಯ ಪ್ರತಿಪಾದಕರಾಗಿದ್ದರು. ಬಂಡವಾಳಶಾಹಿ ಅಂದ್ರೆ ವಾಟ್ ಯು ಮೀನ್ ಬೈ ಕ್ಯಾಪಿಟಲಿಸಮ್? ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತಂದ್ರೆ ನಾನ್ ಗವರ್ನಮೆಂಟಲ್, ಆಲ್ಮೋಸ್ಟ್ ಆಲ್ ಮೇಜರ್ ಸೆಕ್ಟಾರ್ ಆಫ್ ದ ಎಕಾನಮಿ ಲೆಫ್ಟ್ ಟು ಪ್ರೈವೇಟ್ ಸೆಕ್ಟಾರ್. ಮೇಜರ್ ಸೆಕ್ಟಾರ್ ಆರ್ಥಿಕತೆಯ ಎಲ್ಲಾ ಪ್ರಮುಖ ವಲಯಗಳು ಖಾಸಗಿ ವಲಯಕ್ಕೆ ಬಿಟ್ಟುಕೊಡುವಂಥದ್ದು. ಸರ್ಕಾರಿ ಅಂದ್ರೆ ನ್ಯಾಷನಲೈಸೇಷನ್ಗೆ ಆಪೋಸಿಟ್ ಆಗಿರುವಂಥದ್ದನ್ನ ನಾವು ಪ್ರೈವೇಟೈಸೇಷನ್ ಅಂತೀವಿ. ಹೌದಾ? there is a quite opposite ideologies. Okay, nationalization and privatization. nationalization ಅಂದ್ರೆ ಎಲ್ಲಾ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಳುವಂಥದ್ದು ಎಲ್ಲಾ ಪ್ರಮುಖ ರಂಗಗಳನ್ನ, ಪ್ರಮುಖ ವಲಯಗಳನ್ನ. ಪ್ರೈವೇಟೈಸೇಷನ್ ಅಂದ್ರೆ ಸರ್ಕಾರದ ಪ್ರಾಬಲ್ಯವನ್ನ, ಮಹತ್ವವನ್ನ ತಗ್ಗಿಸಿ ಎಲ್ಲಾ ಪ್ರಮುಖ ವಲಯಗಳನ್ನ, ಅತ್ಯಂತ ಪ್ರಮುಖ ವಲಯಗಳನ್ನ ಖಾಸಗಿ ವಲಯಕ್ಕೆ ತೆರೆದಿಡುವಂಥದ್ದು, ಬಿಟ್ಟುಕೊಡುವಂಥದ್ದು ಹೇಳ್ತೀವಿ. ಇಲ್ಲಿ ನಾವೀಗಾಗಲೇ ಇಂಟ್ರೊಡಕ್ಷನ್ ನೋಡ್ತಾ ಹೋದಾಗ ಕ್ಲಾಸಿಕಲ್ ಎಕಾನಮಿಸ್ಟ್ ಲೈಸೆ-ಫೇರ್ ಎಕಾನಮಿ ಅಂತ ಹೇಳ್ತಾ ಹೋಗ್ತಾರೆ. ಏನಪ್ಪಾ? ಸರ್ಕಾರದ ಹಸ್ತಕ್ಷೇಪ ಇವರು ಇಷ್ಟಪಡುತ್ತಿರಲಿಲ್ಲ. ರೋಲ್ ಆಫ್ ಗವರ್ನಮೆಂಟ್ ಶುಡ್ ಬಿ ಲಿಮಿಟೆಡ್ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕಾನಮಿಸ್ಟ್. ಸರ್ಕಾರದ ಪಾತ್ರವು ಮಿತವಾಗಿರಬೇಕು. ಮಿತವಾಗಿರ್ಬೇಕು ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು, ಸರ್ಕಾರ ತಟಸ್ಥವಾಗಿರ್ಬೇಕು. ಹಾಗೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಇವ್ರ ಪ್ರಕಾರ ಕೇವಲ
ಕೇವಲ ರಕ್ಷಣಾ ಕಾರ್ಯಗಳನ್ನು ಮಾತ್ರ ನಿರ್ವಹಿಸಬೇಕು. ಹೌದಾ? ಸರ್ಕಾರವು ಗವರ್ನಮೆಂಟ್ ಶುಡ್ ಪರ್ಫಾರ್ಮ್ ಓನ್ಲಿ ಪ್ರೊಟೆಕ್ಟಿವ್ ಫಂಕ್ಷನ್ಸ್. ಏನು ಪ್ರೊಟೆಕ್ಟಿವ್ ಫಂಕ್ಷನ್ ಅಂದ್ರೆ ಗವರ್ನಮೆಂಟ್ ಹ್ಯಾಸ್ ಟು ಮೇಂಟೈನ್ ಇಂಟರ್ನಲ್ ಪೀಸ್ ಅಂಡ್ ಸ್ಟೆಬಿಲಿಟಿ. ಆಂತರಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅದಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ. ದೆನ್ ಎಕ್ಸ್ಟರ್ನಲ್ ಒಂದು ದೇಶದ ಸಾವರಿನಿಟಿಯನ್ನ, ಒಂದು ಇಂಟಿಗ್ರಿಟಿಯನ್ನ ಮೇಂಟೈನ್ ಮಾಡಲಿಕ್ಕೆ, ಸಮಗ್ರತೆ, ಸಾವರಿಟಿ, ಪರಮಾಧಿಕಾರವನ್ನು ಕಾಪಾಡಲು, ವಿದೇಶಿ ಆಕ್ರಮಣದ ಆಗೋದಂತೆ ತಡೆಗಟ್ಟಲು ಸೇನಾ ವ್ಯವಸ್ಥೆಯನ್ನ ಇಡುವಂಥದ್ದು. ಸೊ ಹೀಗೆ ನ್ಯಾಯಾಂಗ ವ್ಯವಸ್ಥೆ, ಸೇನಾ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕೇವಲ ರಕ್ಷಣಾ ಕಾರ್ಯ, ಇಷ್ಟು ಮಾತ್ರ ಮಾಡಿ ಸರ್ಕಾರ ನ್ಯೂಟ್ರಲ್ ಆಗಿ ಇರಬೇಕು ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಯಾಕೆ ಸರ್ಕಾರದ ಹಸ್ತಕ್ಷೇಪ ಇಷ್ಟಪಡ್ತಾ ಇರ್ಲಿಲ್ಲ ಇವರು ಅಂದ್ರೆ, ಇವರ ಪ್ರಕಾರ ಆರ್ಥಿಕತೆಯಲ್ಲಿ ನಿರುದ್ಯೋಗವಿರಲು ಸಾಧ್ಯವಿಲ್ಲ. ನಿರುದ್ಯೋಗವೇ ಇಲ್ಲ ಎಂದಾದಲ್ಲಿ ಸರ್ಕಾರದ ಹಸ್ತಕ್ಷೇಪ ಅವಶ್ಯಕತೆ ಇದೆ. ಆಕಸ್ಮಿಕವಾಗಿ ನಿರುದ್ಯೋಗ ಸಂಭವಿಸಿದರೂ ಕೂಡ ಅದು ವಿತ್ ದ ಹೆಲ್ಪ್ ಆಫ್ ಮಾರ್ಕೆಟ್ ಮೆಕಾನಿಸಮ್, ವಿತ್ ದ ಹೆಲ್ಪ್ ಆಫ್ ಇನ್ವಿಸಿಬಲ್ ಹ್ಯಾಂಡ್, ಕಾಣದ ಕೈ ಮತ್ತು ಮಾರುಕಟ್ಟೆಯ ಯಂತ್ರದ ಸಹಾಯದಿಂದ ನಿರುದ್ಯೋಗ ತನಗೆ ತಾನೇ ನಿವಾರಣೆಯಾಗಿ ಆರ್ಥಿಕತೆಯು ಪೂರ್ಣ ಉದ್ಯೋಗದ ಕಡೆ ಚಲಿಸುತ್ತದೆ ಎಂಬುದು ಇವರ ನಂಬಿಕೆಯಾಗಿದ್ದರಿಂದ ಆಕಸ್ಮಿಕವಾಗಿ ಸರ್ಕಾರ ಹೆಚ್ಚು ಹೆಚ್ಚು ಆರ್ಥಿಕ ಚಟುವಟಿಕೆಯಲ್ಲಿ ಮಧ್ಯ ಪ್ರವೇಶಿಸುತ್ತಾ ಹೋದಂತೆ, ಹಸ್ತಕ್ಷೇಪ ಮಾಡುತ್ತಾ ಹೋದಂತೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ಇವರು ಒಂದು ಸರ್ಕಾರವು ತಟಸ್ಥವಾಗಿರಬೇಕು, ಫ್ರೀ ಎಕಾನಮಿ, ಎಲ್ಲ ಪ್ರಮುಖ ರಂಗಗಳನ್ನ ಖಾಸಗಿಯವರಿಗೆ ಬಿಟ್ಟುಕೊಡುವಂಥದ್ದನ್ನು ಇವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಯಾವಾಗ ಪ್ರೈವೇಟೈಸೇಷನ್ ಹೆಚ್ಚಾಗುತ್ತೆ, ಖಾಸಗಿ ರಂಗಕ್ಕೆ ಕೊಡ್ತಾರೆ, ಖಾಸಗಿಯವರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಗರಿಷ್ಠ ಲಾಭ ಮಾಡಬೇಕು ಅಂತ ಇರುತ್ತೆ. ಖಾಸಗಿಯವರಿಗೆ ಮುಖ್ಯ ಉದ್ದೇಶ ಸೋಷಿಯಲ್ ವೆಲ್ಫೇರ್ ಅಲ್ಲ, ಜನರ ಯೋಗಕ್ಷೇಮ ಅಲ್ಲ, ಅವರಿಗೆ ಲಾಭ ಮಾಡ್ಬೇಕಂತಿರುತ್ತೆ. ಯಾವಾಗ ಲಾಭ ಮಾಡಬೇಕು ಅಂತ ಇರುತ್ತೋ ಆಗ ಕಾಂಪಿಟೇಷನ್ ಏನಾಗುತ್ತೆ, ಹೆಚ್ಚಾಗುತ್ತೆ, ಪೈಪೋಟಿ ಹೆಚ್ಚಾಗುತ್ತೆ. ಕಾಂಪಿಟೇಷನ್ ಹೆಚ್ಚಾದಾಗ ಅಮಾಂಗ್ ಪ್ರೊಡ್ಯೂಸರ್ಸ್, ಅಮಾಂಗ್ ಎಂಟರ್ಪ್ರಿನರ್ಸ್, ಅಮಾಂಗ್ ಪ್ರೈವೇಟ್ ಪೀಪಲ್, ಪ್ರೈವೇಟ್ ಸೆಕ್ಟಾರ್, ಕಾಂಪಿಟೇಷನ್ ಹೆಚ್ಚಾದಾಗ ಎಫಿಷಿಯನ್ಸಿ ಹೆಚ್ಚಾಗುತ್ತೆ. ಪೈಪೋಟಿ ಹೆಚ್ಚಾದಾಗ, ಸ್ಪರ್ಧೆ ಹೆಚ್ಚಾದಾಗ ದಕ್ಷತೆ ಹೆಚ್ಚಾಗುತ್ತೆ. ದಕ್ಷತೆ ಹೆಚ್ಚಾದಾಗ ಪ್ರೊಡಕ್ಷನ್, ದೆನ್ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಹೆಚ್ಚಾಗಿ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ. ಹೀಗೆ ಸರ್ಕಾರ ತಟಸ್ಥವಾಗಿದ್ದು ಎಲ್ಲಾ ಪ್ರಮುಖ ರಂಗಗಳನ್ನು ಖಾಸಗಿ ಕೊಡಬೇಕು, ಖಾಸಗಿ ವಲಯಕ್ಕೆ. ದಿಸ್ ಈಸ್ ಕಾಲ್ಡ್ ನಾನ್ ಗವರ್ನಮೆಂಟಲ್ ಇಂಟರ್ಫಿಯರೆನ್ಸ್ ಪಾಲಿಸಿ ಆರ್ ಲೈಸೆ ಫೇರ್ ಎಕಾನಮಿ, ಲೈಸೆ ಫೇರ್ ಪಾಲಿಸಿ, ಕ್ಯಾಪಿಟಲಿಸ್ಟ್ ಎಕಾನಮಿ. ಸೊ ಎಲ್ಲಾ ಸಾಂಪ್ರದಾಯವಾದಿಗಳು ಬಂಡವಾಳಶಾಹಿ ವ್ಯವಸ್ಥೆಯನ್ನು ವೈಭವೀಕರಿಸಿದರು, ಬಂಡವಾಳಶಾಹಿ ವ್ಯವಸ್ಥೆಯನ್ನು ಬೆಂಬಲಿಸಿದರು. ಸರ್ಕಾರವು ಮಿತವಾದ ಪಾತ್ರವನ್ನು ವಹಿಸಬೇಕೆಂಬುದು ಇವರ ಅಭಿಪ್ರಾಯವಾಗಿತ್ತು. ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ದೆನ್ ಥರ್ಡ್ ಅಸಂಪ್ಷನ್, there is a perfect competition in labor, money and product market. According to these economists, assumes that the concept of existence of perfect competition in labor and factors of production market. ಕಾರ್ಮಿಕರ ಮಾರುಕಟ್ಟೆಯಲ್ಲಿ, ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ಹಾಗೂ ಸರಕುಗಳ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತದೆ. There will be large number of buyers and sellers. Okay, that is called perfect competition. Price is determined by total demand and total supply forces. Okay, in this market, producer is only price maker, not price taker. So ಇದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಸೊ ಹೀಗೆ ಕ್ಲಾಸಿಕಲ್ ಎಕಾನಮಿಸ್ಟ್ ಅಸ್ಯೂಮ್ಸ್ ದ ಕಾನ್ಸೆಪ್ಟ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ದೆನ್ next, total output of the economy is divided between capital and investment expenditure ಅನ್ನುವಂತಹ ಕಾನ್ಸೆಪ್ಟ್. ಹಾಗೆಯೇ ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಕೆಲವು, ಒನ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಈಸ್ ಕಾಲ್ಡ್ ದೀಸ್ ಎಕಾನಮಿಸ್ಟ್ advise existence of free trade between two or more nations. ಹೌದಾ? ಅಂತಾರಾಷ್ಟ್ರೀಯ ವ್ಯಾಪಾರವು, ವಿದೇಶಿ ವ್ಯಾಪಾರವು ಮುಕ್ತವಾಗಿರಬೇಕು ಎಂಬುದು ಇವರ ಅಭಿಪ್ರಾಯವಾಗಿತ್ತು. ವಿದೇಶಿ ವ್ಯಾಪಾರ ನಿರ್ಬಂಧ ರಹಿತವಾಗಿದ್ದರೆ ಮಾತ್ರ ಪೂರ್ಣ ಉದ್ಯೋಗ ಸಮತೋಲನ ಸ್ಥಾಪನೆಯಾಗಲು ಸಾಧ್ಯ. ಅಂದ್ರೆ ಏನರ್ಥ, ವಾಟ್ ಯು ಮೀನ್ ಬೈ ಫ್ರೀ ಟ್ರೇಡ್ ಅಂತ ಅಲ್ಲಿ ನೋಡ್ತಾ ಹೋದಾಗ, then there should not be any restrictions and control upon import and export, or free import and free export.
Government should not restrict, should not impose any control and restrictions upon foreign trade, that is called free trade ಅಂತ ಹೇಳ್ತೀವಿ. ಸೊ ಹೀಗೆ ಮುಕ್ತ ವ್ಯಾಪಾರ ನೀತಿಯ ಶಿಲ್ಪಿ ಅಂತ ಹೇಳ್ತೀವಿ. ಅಡಮ್ ಸ್ಮಿತ್ ಅನ್ನ ಚೀಫ್ ಆರ್ಕಿಟೆಕ್ಚರ್ ಆಫ್ ವಾಟ್ ಫ್ರೀ ಟ್ರೇಡ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಮುಕ್ತ ವ್ಯಾಪಾರ ನೀತಿಯನ್ನ ಇವರು ಕಲ್ಪನೆ ಮಾಡಿಕೊಂಡಿರುವಂತಹ ಅಂಶವನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಪೂರ್ಣ ಉದ್ಯೋಗ ಸಮತೋಲನ. ಸೊ ಈಗ ಆಲ್ರೆಡಿ ನಾನು ದ ಕಾನ್ಸೆಪ್ಟ್ ಆಫ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತಾ ಹೋಗಿದ್ದೀನಿ, ಮತ್ತೆ ನಾನು ರಿಪೀಟ್ ಮಾಡಲ್ಲ. ಸೊ ಪೂರ್ಣ ಉದ್ಯೋಗ ಪರಿಕಲ್ಪನೆ, ಮುಕ್ತ ವ್ಯಾಪಾರ ನೀತಿ, ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಸ್ತಿತ್ವದಲ್ಲಿರುತ್ತದೆ, ಅದೇ ರೀತಿ ಲೈಸೇಫೇರ್ ಇಕಾನಮಿ, ತಟಸ್ಥ ಆರ್ಥಿಕ ನೀತಿ, ನಾನ್ ಗವರ್ನಮೆಂಟಲ್ ಇಂಟರ್ಫಿಯರೆನ್ಸ್ ಪಾಲಿಸಿ ಇತ್ಯಾದಿ ಅಸಂಪ್ಷನ್ಸ್ ಅನ್ನೋದೇ ನೋಡ್ತಾ ಹೋದ್ರಿ. ಹಾಗೆ ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆಯನ್ನ ಅಲ್ಲಿ ನೋಡ್ತಾ ಹೋದ್ರೆ, ಅಲ್ಲಿ ಅಕಾರ್ಡಿಂಗ್ ಟು ದೀಸ್ ಎಕಾನಮಿಸ್ಟ್ there will be we can see the equality between savings and investment. Savings always equal to investment. Okay, any imbalance between these two, I mean savings and investment will be corrected with the help of rate of interest. ಇವರ ಪ್ರಕಾರ, ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ, ಉಳಿತಾಯವು ಯಾವಾಗಲೂ ಹೂಡಿಕೆಗೆ ಸಮನಾಗಿರುತ್ತದೆ. Savings means the money which is not spent on consumption, ಅನುಭೋಗಕ್ಕಾಗಿ ಖರ್ಚು ಮಾಡದೇ ಇರುವ ಹಣವನ್ನು ಉಳಿತಾಯ ಅಂತ ಹೇಳ್ತೀವಿ. ಸೊ ಉಳಿತಾಯ ಹೆಚ್ಚಾದ್ರೆ ಏನಾಗುತ್ತೆ ಅಂತ ನಾವು ಒಂದು ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ವಿ. When the level of savings are higher, it will leads to deficiency in demand. ಹೌದಾ? ಉಳಿತಾಯ ಹೆಚ್ಚಾದಾಗ ಅನುಭೋಗ ಕಡಿಮೆ ಆದ್ರೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಬೆಲೆ, ಲಾಭಾಂಶ, ಹೂಡಿಕೆ, ಉತ್ಪಾದನೆ ಕಡಿಮೆ ಆಗಿ ಕಾರ್ಮಿಕರಿಗೆ ಬೇಡಿಕೆ ಕಡಿಮೆ ಆಗಿ ನಿರುದ್ಯೋಗ ಮಟ್ಟ ಹೆಚ್ಚಾಗುತ್ತೆ. ಸೊ ಉಳಿತಾಯವು ನಿರುದ್ಯೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಆದರೆ ಕ್ಲಾಸಿಕಲ್ ಎಕಾನಮಿಸ್ಟ್ ಪ್ರಕಾರ ಉಳಿತಾಯವಾದರೂ ತೊಂದರೆ ಇಲ್ಲ, ಉಳಿತಾಯವಾದ ಹಣವೆಲ್ಲವೂ ಹೂಡಿಕೆಯಾಗಿ ಪರಿವರ್ತನೆಯಾಗುತ್ತದೆ. ಹೌದಾ? ಉಳಿತಾಯವು ಯಾವಾಗಲೂ ಹೂಡಿಕೆಗೆ ಸಮನಾಗಿರುತ್ತದೆ. ಸೇವಿಂಗ್ಸ್ ಆಲ್ವೇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಅಂತ ಅಲ್ಲಿ ಹೇಳ್ತಾರೆ. ಆಕಸ್ಮಿಕವಾಗಿ ಇವೆರಡರ ನಡುವೆ ಅಸಮತೋಲನ ಏರ್ಪಟ್ಟರೆ, ಉಳಿತಾಯ ಮತ್ತು ಹೂಡಿಕೆಯ ನಡುವೆ ಅಸಮತೋಲನ ಏರ್ಪಟ್ಟರೆ ಬಡ್ಡಿಯ ದರದ ಸಹಾಯದಿಂದ, ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರದ ಸಹಾಯದಿಂದ ಪುನಃ ಇವೆರಡರ ನಡುವೆ ಸಮತೋಲನವೇರ್ಪಡುತ್ತದೆ ಎಂಬುದು ಇವರ ಅಭಿಪ್ರಾಯವಾಗಿತ್ತು. ಇದು ಒಂದು ಪ್ರಮುಖವಾದಂತಹ ಕಲ್ಪನೆ, ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಅಸಂಪ್ಷನ್. ದೆನ್ ನೆಕ್ಸ್ಟ್, ದಿಸ್ ಥಿಯರಿ ಬೇಸ್ಡ್ ಆನ್ the law of J.B. Say's law of market. This theory based on J.B. Say's law of market. J.B. Say ಅವರ ಮಾರುಕಟ್ಟೆಯ ನಿಯಮವನ್ನು ಈ ಸಿದ್ಧಾಂತವು ಆಧರಿಸಿದೆ ಅಂತ. ಹೌದಾ? J.B. Say ಅವರ ಮಾರುಕಟ್ಟೆಯ ನಿಯಮವನ್ನು ಆಧರಿಸಿ ಇವರು ಪೂರ್ಣ ಉದ್ಯೋಗ ಪರಿಕಲ್ಪನೆಯನ್ನ ವಿವರಿಸಿದ್ದಾರೆ. ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತಾ ಹೋಗ್ತೀನಿ. ಈ J.B. Say ಅವರ ಮಾರುಕಟ್ಟೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಸಪ್ಲೈ ಆಲ್ವೇಸ್ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ನೀಡಿಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ. ಯಾವುದೇ ಕಾರಣಕ್ಕೂ ಮಿತಿ ಮೀರಿದ ಉತ್ಪಾದನೆ ಸಾಧ್ಯವಿಲ್ಲ. ಯಾವಾಗ ಓವರ್ ಪ್ರೊಡಕ್ಷನ್ ಇಲ್ವೋ ಆಗ ನೋ ಕ್ವಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು. ಸೊ ಯಾಕಪ್ಪ ಇವರು ಪೂರ್ಣ ಉದ್ಯೋಗ ಅಂತ ಹೇಳ್ತಾ ಹೋದ್ರೆ, ಇವರು ಯಾವ ನಿಯಮದಲ್ಲಿ ನಂಬಿಕೆ ಇಟ್ಟಿದ್ದರು? ಆಲ್ಮೋಸ್ಟ್ ಆಲ್ ಕ್ಲಾಸಿಕಲ್ ಎಕಾನಮಿಸ್ಟ್ ಬಿಲೀವ್ಡ್ ಇನ್ ದ ಲಾ ಆಫ್ J.B. Say's law of market. ಎಲ್ಲ ಸಾಂಪ್ರದಾಯವಾದಿಗಳು J.B. Say ಅವರ ಮಾರುಕಟ್ಟೆಯ ನಿಯಮದಲ್ಲಿ ಅದಮ್ಯ ವಿಶ್ವಾಸ ವ್ಯಕ್ತಪಡಿಸಿದ್ರಿಂದ ಈ ಒಂದು ನಿಯಮವನ್ನು ಆಧರಿಸಿ ಇವರು ಪೂರ್ಣ ಉದ್ಯೋಗ ಸಮತೋಲನ ಎಂಬ ಕಲ್ಪನೆಯನ್ನು ಮಂಡಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಹಾಗೆಯೇ ಎ.ಸಿ. ಪಿಗೂಸ್ ವೇಜ್ ಕಟ್ ಪಾಲಿಸಿ. ಓಕೆ, ಅಲ್ಲಿ ವೇಜಸ್ ಅಂಡ್ ಪ್ರೈಸಸ್ ಆರ್ ಫ್ಲೆಕ್ಸಿಬಲ್ ಅಂತ ಹೇಳಿದ್ರು. ಎ.ಸಿ. ಪಿಗು ರವರು ಕೊಟ್ಟಂತಹ ಕೂಲಿ ಕಡಿತ ನೀತಿ ಅಥವಾ ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ, ನಮ್ಯತೆ, ಕೂಲಿ ಹಾಗೂ ಬೆಲೆಯ ದರದ ನಮ್ಯತೆಯು ಕೂಡ ಈ ಸಿದ್ಧಾಂತದ ಮತ್ತೊಂದು ಪ್ರಮುಖವಾದಂತಹ ಕಲ್ಪನೆ. ಹಾಗೆಯೇ ನ್ಯೂಟ್ರಲ್ ರೋಲ್ ಆಫ್ ಮನಿ ಅಂತ ನಾವು ಮತ್ತೊಂದು ಕಲ್ಪನೆಯನ್ನು ನೋಡ್ತೀವಿ. ಹಣದ ತಟಸ್ಥ ಪಾತ್ರ, ಹಣವು ತಟಸ್ಥವಾಗಿರುತ್ತದೆ, ನ್ಯೂಟ್ರಲ್ ರೋಲ್ ಆಫ್ ಮನಿ ಅಂತ ಹೇಳ್ತೀವಿ. ಏನ್ ಹಾಗಂದ್ರೆ ಅಂತಂದ್ರೆ, ಇವರು ಕ್ವಾಂಟಿಟಿ ಥಿಯರಿ ಆಫ್ ಮನಿ ಹೇಳ್ತಾ ಹೋದ್ರು, ಹಣದ ಪರಿಮಾಣಾತ್ಮಕ ಸಿದ್ಧಾಂತವನ್ನ ಮಂಡನೆ ಮಾಡ್ತಾ ಹೋದ್ರು. ದ ಕ್ವಾಂಟಿಟಿ ಆಫ್ ಮನಿ ಈಸ್ ಗಿವನ್
ಹಣದ ಪೂರೈಕೆಯು ಸ್ಥಿರವಾಗಿರುತ್ತೆ. ಮನಿ ಈಸ್ ಓನ್ಲಿ ಎ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಎಕಾನಮಿಸ್ಟ್, money acts as a only good medium of exchange. It is not acts as a store of value. ಇದು ಮೌಲ್ಯವನ್ನ, ಸಂಪತ್ತಿನ ಸಂಗ್ರಹಿಸಿಡಲು ಸಾಧನವಲ್ಲ. ಇದು ಕೇವಲ ವಿನಿಮಯ ಮಾಧ್ಯಮ ಮಾತ್ರ. ಹಣವು ಕೇವಲ ವಿನಿಮಯ ಮಾಧ್ಯಮ ಮಾತ್ರ ಎಂಬುದು ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ನಂಬಿಕೆಯಾಗಿತ್ತು. ಹಾಗಾಗಿ ಇವರು ಹಣವು ಸಂಪತ್ತಿನ ಸಂಗ್ರಹಣೆಯ ಸಾಧನವಲ್ಲ ಎಂಬುದಾಗಿ ಹೇಳುವುದರ ಮೂಲಕ ದ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಇವರು ಏನ್ ಹೇಳ್ತಾರಪ್ಪ, ಹಣವು ತಟಸ್ಥ ಪಾತ್ರ, ಹಣದ ಪಾತ್ರವು ತಟಸ್ಥವಾಗಿರುತ್ತದೆ ಎಂಬ ಅಂಶವನ್ನಲ್ಲಿ ಹೇಳ್ತಾ ಹೋಗಿರುವಂಥದ್ದನ್ನ. ಅದೇ ರೀತಿ ರಿಯಲ್ ಫ್ಯಾಕ್ಟರ್ಸ್ ಅನ್ನ, ಅಂದ್ರೆ ನೈಜ ಅಂಶಗಳು ಅಂತ ಹೇಳ್ತಾರೆ. ಕೂಲಿಯು ಹಣರೂಪಿ ಕೂಲಿಯನ್ನ ಪರಿಗಣಿಸಿಲ್ಲ, ನೈಜ ಕೂಲಿಯು ನೈಜವಾಗಿರುತ್ತದೆ ಎಂಬುದನ್ನ ಹೇಳುವುದರ ಮೂಲಕ ಮನಿ ವೇಜಸ್ ಅಂಡ್ ರಿಯಲ್ ವೇಜಸ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಅಂಡ್ ದಿಸ್ ರಿಲೇಶನ್ಶಿಪ್ ಈಸ್ ಪ್ರಪೋರ್ಷನಲ್ ಅಂತ ಹೇಳ್ತೇನೆ. ಹೌದಾ? ಹಣರೂಪಿ ಕೂಲಿಯು ಯಾವಾಗಲೂ ನೈಜ ಕೂಲಿಗೆ ಸಮನಾಗಿರುತ್ತದೆ ಅನ್ನುವಂತಹ ಅಂಶವನ್ನ ಹೇಳುವಂತಹ ಪ್ರಯತ್ನವನ್ನು ಇವರು ಮಾಡಿರುವಂತಹ ಒಂದು ಕಲ್ಪನೆಯಲ್ಲಿ ನೋಡ್ತಾ ಹೋಗ್ತೇವೆ. ಹಾಗೆಯೇ ಇವರ ಪ್ರಕಾರ ವಿ ಕ್ಯಾನ್ ಸಿ ಆಪರೇಷನ್ ಆಫ್ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಇನ್ ಅಗ್ರಿಕಲ್ಚರ್ ಸೆಕ್ಟಾರ್. ಇವರು ಕೃಷಿಯಲ್ಲಿ ಇಳಿಮುಖ ಪ್ರತಿಫಲನ ನಿಯಮ ಆಚರಣೆಯಲ್ಲಿರುತ್ತದೆ ಎಂಬುದಾಗಿ ಕಲ್ಪಿಸಿಕೊಂಡಿದ್ದಾರೆ. ಹಣದ ತಟಸ್ಥ ಪಾತ್ರ, ಇಳಿಮುಖ ಪ್ರತಿಫಲನ ನಿಯಮ, ಹಾಗೆಯೇ ಇನ್ ಶಾರ್ಟ್ ರನ್ ಅಲ್ಪಾವಧಿಯಲ್ಲಿ ವಾಟ್ ತಂತ್ರಜ್ಞಾನ ಅದೇ ರೀತಿ ಟೆಕ್ನಾಲಜಿ, ಕ್ಯಾಪಿಟಲ್ ಸ್ಟಾಕ್, ಬಂಡವಾಳದ ಲಭ್ಯತೆ ಇವು ಸ್ಥಿರವಾಗಿರುತ್ತದೆ, ಅಲ್ಪಾವಧಿಯಲ್ಲಿ ಸ್ಥಿರವಾಗಿರುತ್ತದೆ ಎಂಬುದಾಗಿ ಕಲ್ಪಿಸಿಕೊಂಡಿದ್ದಾರೆ. Capital stock and technological knowledge are given in the short run according to classical economists. Okay, these are all important assumptions of classical school. Then labor is homogeneous, then savings is always equal to investment. The law of diminishing returns is applicable in agriculture sector. These are all important assumptions based classical theory of employment. Okay, then thank you. In the next class I would like to concentrate on JB Say's law of market and what are the implications of JB Say's law of market. JB Say ಅವರ ಮಾರುಕಟ್ಟೆ ನಿಯಮ ಹಾಗೂ JB Say ಅವರ ಮಾರುಕಟ್ಟೆ ನಿಯಮದ ಸೂಚ್ಯರ್ಥಗಳನ್ನು ಕುರಿತು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ